ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ನಾನಿವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗೂ ಇರಬೇಕು ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಬಿಸಿ ಆದಮೇಲೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದು ಆದಮೇಲೆ ನಾನು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಫ್ರೈ ಆಗೋವರೆಗೂ ಬಿಡಬೇಕು. ಟ್ರಸ್ಟ್ ಮೀ, ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಒಂದು ಸಲ ಆದರೂ ಟ್ರೈ ಮಾಡಲೇಬೇಕು. ಇದು ತುಂಬಾ ಈಸಿ ಕೂಡ ರೆಸಿಪಿ. ಸೊ ನಾನಂತೂ ಹೀಗೆ ಮಾಡೋದು. ನೀವು ಹೇಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ. ನಾನು ಮಾಡೋ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇಂಥ ಟೈಮಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಈಗ ಇದಕ್ಕೆ ನಾನು 4 ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡು ಕೂಡ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಟೊಮೊಟೊ ಬೇಡ, ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಟೊಮೊಟೊನ ನೀವು ಸ್ವಲ್ಪ ಹಾಕ್ಕೊಂಡು ಹುಣಸೆ ರಸ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬರೀ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಬೇಕು. ಸೊ ನಾನು ಇಂಥ ಟೈಮಲ್ಲಿ ಏನು ಮಾಡ್ತೀನಿ, ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಹಾಕಿ ನೋಡಿ. ಸೊ ಈಗ ನೋಡಿ, ಟೊಮೊಟೊ ಸಾಫ್ಟಾಗಿ ಸ್ಮೂತಾಗಿ ಬೆಂದಿದೆ. ಸೊ ಈಗ ಏನು ಮಾಡೋಣ, ಒಂದೊಂದೇ ಮಸಾಲ ಪೌಡರ್ ಕೂಡ ಹಾಕೋಣ. ಈಗ ಫಸ್ಟು ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೋಸ್ಕರ 1 ಸ್ಪೂನು ಖಾರ ಪುಡಿ, ಹಾಗೆ MTR ಅವ್ರದ್ದು ವಾಂಗಿಬಾತ್ ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಸಾಲ ಚೆನ್ನಾಗಿ ಫ್ರೈ ಮಾಡಿದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ನೀವು ಅರ್ಧಂಬರ್ಧ ಮಾಡಿಬಿಡೋದು, ತುಂಬ ಟೈಮ್ ಇಲ್ಲ ಅಂತಂದ್ಬಿಟ್ಟು ಮಸಾಲೆ ಫ್ರೈ ಮಾಡ್ತೀರ ಡೈರೆಕ್ಟ್ ಮಾಡಿಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಟೇಸ್ಟು. ಸೊ ಮಸಾಲ ಚೆನ್ನಾಗಿ ಫ್ರೈ ಮಾಡಿ ಸುತ್ತ ಎಣ್ಣೆ ಬಿಡಬೇಕು ಮಸಾಲೆ. ಸೊ ಈಗ ನೋಡಿ, ಮಸಾಲೆ ಫುಲ್ಲು ಚೆನ್ನಾಗಿ ಬೆಂದಿದೆ. ಈಗ ನಾನು ಇಂಥ ಟೈಮಲ್ಲಿ ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡಿದ್ದೆ, ಫಸ್ಟೇ ವಾಶ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಬಟಾಣಿ ಸೀಸನ್ ಬೇರೆ, ಇಂಥ ಟೈಮಲ್ಲಿ ನಾವು ಬಟಾಣಿ ಹಾಕ್ದಿರ ಇರೋಕ್ಕಾಗುತ್ತಾ? ಸೊ ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ಜಾಸ್ತಿ ಒಂದೇ ಸಲ ಬೇಯಿಸ್ಬೇಡಿ. ಇವಾಗಲೇ ಬದನೆಕಾಯಿನ ಜಸ್ಟ್ ಒಂದು ಸಲ ತಿರುಗಿಸಿ ಸಾಕು. ಸೊ ಇದಿಷ್ಟು ಆಯಿತು. ಇವಾಗ ನಾನು ಅರ್ಧ kg ಅಕ್ಕಿನ ವಾಶ್ ಮಾಡಿ ಸೊ ನೀರನ್ನ ಸೋರಿಸಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇದಿಷ್ಟು ಆಗಿದೆ. ಇವಾಗ ಅಕ್ಕಿ ಕೂಡ ಹಾಕ್ತೀನಿ. ನಾವು ಈ ರೆಸಿಪಿನ ವಾರಕ್ಕೆ ಒಂದು ಸಲ ಆದರೂ ನಮ್ಮ ಮನೇಲಿ ಮಾಡೇ ಮಾಡ್ತೀವಿ, ಅಷ್ಟು ಇಷ್ಟ ಎಲ್ಲರಿಗೂ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಅಕ್ಕಿನೂ ಮಸಾಲೆನೂ ಮತ್ತು ಈ ಬದನೆಕಾಯಿ ಇದಿಷ್ಟು ಚೆನ್ನಾಗಿ ಒಂದಕ್ಕೊಂದು ಬೆರ್ಕೊಬೇಕು. ಸೊ ಒಂದೇ ಸಲ ಅಕ್ಕಿ ಹಾಕಿದ ತಕ್ಷಣ ನೀರು ಯಾವತ್ತೂ ಹಾಕೋಕ್ಕೆ ಹೋಗಬೇಡಿ. ಸೊ ಒಂದು ಸಲ ಫಸ್ಟ್ ಮಿಕ್ಸ್ ಮಾಡಿ, ಅಕ್ಕಿಗೆಲ್ಲ ಮಸಾಲೆ ಹಿಡೀಲಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ನಾನು ಅದರಲ್ಲಿ 1:2 ರೇಷಿಯೋದಲ್ಲಿ ನೀರು ಹಾಕ್ತಾಯಿದ್ದೀನಿ. ಸೊ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇಂಥ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಎಲ್ಲ ನೋಡ್ಕೊಂಬಿಡಿ. ಕೆಲವ್ರಿಗೆ ಒಂದೇ ಸಲ ಉಪ್ಪು ಹಾಕೋಕ್ಕೆ ಬರಲ್ವಲ್ಲ. ಸೊ ನೀವು ಈ ಥರ ಕ್ಲೋಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಟೇಸ್ಟ್ ನೋಡಿಬಿಡಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಸೊ ಎಲ್ಲ ಸರಿ ಇದ್ದರೆ ಇವಾಗೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಇಂಥ ಟೈಮಲ್ಲಿ. ಸೊ ನೋಡಿ, ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ನೀವು ನೀರು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಲಿಡ್ ಕ್ಲೋಸ್ ಮಾಡಿಬಿಡಿ, ಚೆನ್ನಾಗಿ ಕುದಿ ಹತ್ತಬೇಕು. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇಂಥ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇದನ್ನು ನಾನು 1 ವಿಷಿಲ್ ಆಗೋಷ್ಟು ಕೂಗಿಸ್ಕೊತಾ ಇದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಕುಕ್ಕರ್ ಹೇಗೆ ಬೇಯುತ್ತೆ ಅನ್ನೋದರಲ್ಲಿ ನೋಡ್ಕೊಳ್ಳಿ, 1 ಅಥವಾ 2 ವಿಷಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ 1 ವಿಷಿಲ್ ಬರ್ಸ್ಕೊತೀನಿ. ಈಗ ರೆಡಿ ಆಯಿತು ನಮ್ಮ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಟೇಸ್ಟಿಯಾದ ವಾಂಗಿಬಾತ್. ಥ್ಯಾಂಕ್ ಯು.